ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜನ ಹೇಗಿದ್ದರೂ ಮಾತಾಡಿಕೊಳ್ಳುತ್ತಾರೆ. ನಾವು ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೆ ಹೋಗಬಾರದು. ಒಳ್ಳೆಯ ಕೆಲಸ ಮಾಡಬೇಕೆಂದುಕೊಂಡಾಗ ಜನರ ಮಾತು ಕೇಳಕ್ಕೆ ಹೋದರೆ ನಮ್ಮ ತಲೆಯೂ ಹಾಳಾಗುತ್ತದೆ. ಇಲ್ಲಿ ನಿಮಗೆ ಒಂದು ಸಣ್ಣ ಕಥೆ ಹೇಳುತ್ತೇನೆ. ಇಲ್ಲಿ ಜನ ಹೇಗಿದ್ದರೂ ಮಾತಾಡಿಕೊಳ್ಳುತ್ತಾರೆ ಎಂಬುದರ ಬಗ್ಗೆ ತಿಳಿಸುತ್ತೇನೆ. ಈ ಕಥೆಯನ್ನು ಕೊನೆಯವರೆಗೆ ಕೇಳಿ. ಒಂದೂರಲ್ಲಿ ತಂದೆ ಮಗ ವಾಸಿಸುತ್ತಿದ್ದರು. ಅವರು ಒಂದು ಕತ್ತೆಯನ್ನು ಸಾಕಿದ್ದರು. ಒಂದು ದಿನ ಕತ್ತೆಯೊಂದಿಗೆ ಅಪ್ಪ ಮಗ ಇಬ್ಬರು ಸಂತೆಗೆ ಹೋಗುತ್ತಿದ್ದರು. ದಾರಿಯಲ್ಲಿ ನಡೆಯುವಾಗ ಮಗನ ಕಾಲಿಗೆ ಮುಳ್ಳೊಂದು ಚುಚ್ಚಿತು. ನೋವಿನಿಂದ ನರಳುತ್ತಿದ್ದ ಮಗನಿಗೆ ತಂದೆ ಕತ್ತೆಯ ಮೇಲೆ ಕುಡಿಸಿದ. ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ಎದುರಿನಿಂದ 3 ದಾರಿ ಹೋಕರು ಬಂದರು. ಇವರನ್ನು ವಿಚಿತ್ರವಾಗಿ ನೋಡಿ, ಎಂಥ ಕಾಲ ಬಂತು, ವಯಸ್ಸಾದ ತಂದೆಯನ್ನು ನಡೆಸಿಕೊಂಡು ಪ್ರಾಯದ ಮಗ ಕತ್ತೆ ಮೇಲೆ ಏರಿ ಹೋಗ್ತಾ ಇದ್ದಾನೆ, ಸ್ವಲ್ಪವಾದರೂ ಬುದ್ಧಿ ಬೇಡವೇ ಎನ್ನುತ್ತಾ ಮುಂದೆ ಸಾಗಿದರು. ಮಗನಿಗೆ ಅವರ ಮಾತು ಸರಿ ಅನ್ನಿಸಲಿಲ್ಲ. ನಂತರ ಮಗ ಕತ್ತೆಯ ಮೇಲಿಂದ ಇಳಿದು ತಂದೆಯನ್ನು ಕೂರಿಸಿದ. ನೋವಾದ ಕಾಲನ್ನು ಕುಂಟುತ್ತಾ ನಡೆಯತೊಡಗಿದ. ಸ್ವಲ್ಪ ದೂರ ನಡೆದ ನಂತರ ಮಹಿಳೆಯರ ಗುಂಪೊಂದು ಇವರಿಗೆ ಎದುರಾಯಿತು. ಎಂಥ ಕಾಲವಯ್ಯ, ಕುಂಟುತ್ತಾ ಇರುವ ಮಗನನ್ನು ನಡೆಸಿಕೊಂಡು ಕಾಲು ಸರಿಯುವ ತಂದೆ ಕತ್ತೆ ಮೇಲೆ ಕೂತಿದ್ದಾನೆ, ಮನುಷ್ಯತ್ವವೇ ಇಲ್ವೇ ನೋಡಿ ಎಂದು ಗುಣಗುತ್ತಾ ಹೋದರು. ಇದನ್ನು ಕೇಳಿದ ತಂದೆ ತನ್ನ ಮಗನಿಗೂ ಕತ್ತೆಯ ಮೇಲೆ ಕೂಡಿಸಿಕೊಂಡು ಪ್ರಯಾಣ ಬೆಳೆಸಿದ. ಆಗ ಮಧ್ಯಾಹ್ನದ ಹೊತ್ತಾಗಿತ್ತು. ಮಟಮಟ ಬಿಸಿಲಿತ್ತು. ಬಿಸಿಲಿನಲ್ಲಿ ತಂದೆ ಮಗ ಕತ್ತೆಯ ಮೇಲೆ ಕೂತು ಹೋಗುತ್ತಿರುವುದನ್ನು ನೋಡಿ, ನಿಮಗೇನಾದರೂ ಬುದ್ಧಿ ಇದೆಯೇ, ಪಾಪ ಪ್ರಾಣಿಯ ಮೇಲೆ ಇಬ್ಬರು ಕುಳಿತು ಬರುತ್ತಿದ್ದಿರಲ್ಲ ಎಂದು ಚುಚ್ಚಿ ಹೇಳಿದರು. ಆಗ ತನ್ನ ಮಗನಿಗೆ ತಂದೆ ಹೀಗೆ ಹೇಳ್ತಾನೆ, ನೋಡು ಮಗನೇ, ಏನು ಮಾಡಿದರೂ ಲೋಕದ ಜನರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ದಾರಿಯಲ್ಲಿ ಸಿಕ್ಕವರೆಲ್ಲ ತಮಗೆ ತೋಚಿದಂತೆ ಏನೇನೋ ಮಾತಾಡಿಕೊಂಡ್ರು. ಅವರ ಮಾತನ್ನೆಲ್ಲ ಕೇಳುತ್ತಾ ಹೋದರೆ ತಮ್ಮ ತಲೆಯೂ ಹಾಳಾಗುತ್ತದೆ. ಆದ್ದರಿಂದ ನಮಗೆ ಹೇಗೆ ಸರಿ ಎನಿಸುತ್ತದೆಯೋ ಹಾಗೆ ಮಾಡಬೇಕು. ಇನ್ನೊಬ್ಬರ ಮಾತು ಕೇಳಿ ನಮ್ಮ ಕರ್ತವ್ಯ ಮರೆಯಬಾರದು. ಇನ್ನೊಬ್ಬರಿಗೆ ಸಂತಸಪಡಿಸಲು ಹೋದರೆ ನಾವು ಹಾಳಾಗುತ್ತೇವೆ ಎಂದು ಸಲಹೆ ನೀಡಿದರು.